ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಚಿನ್ನಯ್ಯ ಸ್ಟೇಟ್ಮೆಂಟ್ ನಲ್ಲಿ ಮತ್ತೊಂದು ರಹಸ್ಯ ಬಯಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ಸ್ವಾಮೀಜಿಯೊಬ್ಬರ ಮಹಾಪಾತ್ರ. ಆ ಮಹಾ ಸ್ವಾಮೀಜಿ ಪಾತ್ರದ ಬಗ್ಗೆ ಬುರುಡೆ ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ. ಬುರುಡೆ ಚಿನ್ನಯ್ಯ ಕೊಟ್ಟಿರೋ ಹೇಳಿಕೆಗಳಲ್ಲಿ ಸ್ವಾಮೀಜಿ ಪಾತ್ರದ ಬಗ್ಗೆ ವಿವರಿಸಿದ್ದಾನೆ. ಸಹಾಯ ಮಾಡಿ ಅಂತ ಹೇಳಿದ್ರಂತೆ ಆ ಮಹಾಸ್ವಾಮೀಜಿ. ಬುರುಡೆ ಚಿನ್ನಯ್ಯ ಕೊಟ್ಟಿರೋ ಹೇಳಿಕೆ 17ನೇ ಅಂಶದಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿದೆ. ಆ ಮಹಾಸ್ವಾಮೀಜಿ ಬೆಂಗಳೂರಿನಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ರಾಜಕಾರಣಿಗಳಿಗೆ ಆ ಮಹಾಸ್ವಾಮೀಜಿ ಸಿಕ್ಕಾಪಟ್ಟೆ ಫೇವರಿಟ್ ಅಂತೆ. ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿಗೂ ಮಹಾನ್ ಸ್ವಾಮೀಜಿ ಪರಿಚಯ ಇದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಚಿನ್ನಯ್ಯ ಸ್ಟೇಟ್ಮೆಂಟ್ ನಲ್ಲಿ ಮತ್ತೊಂದು ರಹಸ್ಯ ಬಯಲಾಗಿರೋದೀಗ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ಸ್ವಾಮೀಜಿಯೊಬ್ಬರ ಮಹಾಪಾತ್ರ ಇರೋದು. ಆ ಮಹಾಸ್ವಾಮೀಜಿ ಪಾತ್ರದ ಬಗ್ಗೆ ಬುರುಡೆ ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ. ಬುರುಡೆ ಚಿನ್ನಯ್ಯ ಕೊಟ್ಟಿರೋ ಹೇಳಿಕೆಗಳಲ್ಲಿ ಸ್ವಾಮೀಜಿ ಪಾತ್ರದ ಬಗ್ಗೆ ಉಲ್ಲೇಖ ಆಗಿರೋದು. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಮಠಕ್ಕೆ ಕರ್ಕೊಂಡು ಹೋಗಿದ್ರು. ಆ ಆಶ್ರಮದಲ್ಲಿ ಬುರುಡೆ ಚಿನ್ನಯ್ಯಗೆ ಆ ಸ್ವಾಮೀಜಿ ಹೂ ಕೊಟ್ಟಿದ್ರಂತೆ. ಅಲ್ಲಿಂದಲೇ ಹಿರಿಯ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿದ್ರಂತೆ ಸ್ವಾಮೀಜಿ. ಚಿನ್ನಯ್ಯ ಬರ್ತಾರೆ, ಚಿನ್ನಯ್ಯ ಕೊಡೋ ಕೇಸನ್ನ ಸೀರಿಯಸ್ ಆಗಿ ತಗೊಳ್ಳಿ, ಚಿನ್ನಯ್ಯನಿಗೆ ಸಹಾಯ ಮಾಡಿ ಅಂತ ಹೇಳಿದ್ರಂತೆ ಆ ಮಹಾಸ್ವಾಮೀಜಿ. ಬುರುಡೆ ಚಿನ್ನಯ್ಯ ಕೊಟ್ಟಿರೋ ಹೇಳಿಕೆಯ 17ನೇ ಅಂಶದಲ್ಲಿ ಈ ಬಗ್ಗೆ ಉಲ್ಲೇಖ ಇರೋದು. ಆ ಮಹಾಸ್ವಾಮೀಜಿ ಬೆಂಗಳೂರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ. ರಾಜಕಾರಣಿಗಳಿಗೆ ಆ ಮಹಾಸ್ವಾಮೀಜಿ ಫೇವರಿಟ್ ಕೂಡ ಅಂತೆ. ಏನೋ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇವರು ಪರಿಚಯ ಇದ್ದಾರಂತೆ ಈ ಸ್ವಾಮೀಜಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಚಿನ್ನಯ್ಯ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಇವತ್ತು. ಒಬ್ಬ ಸ್ವಾಮೀಜಿಯ ಪಾತ್ರವೂ ಕೂಡ ಇದೆ ಈ ಪ್ರಕರಣದಲ್ಲಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ಒಬ್ಬ ಸ್ವಾಮೀಜಿಯೊಬ್ಬರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬುರುಡೆ ಚಿನ್ನಯ್ಯ ತಿಳಿಸಿರೋದು ಈ ವಿಚಾರವನ್ನ. ಆ ಮಹಾಸ್ವಾಮೀಜಿ ಪಾತ್ರದ ಬಗ್ಗೆ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾನೆ. ಬುರುಡೆ ಚಿನ್ನಯ್ಯ ಕೊಟ್ಟಿರೋ ಹೇಳಿಕೆಗಳಲ್ಲಿ ಸ್ವಾಮೀಜಿ ಪಾತ್ರದ ಬಗ್ಗೆ ವಿವರಿಸಲಾಗಿದೆ. ಅಂದ್ರೆ ಆ ಸ್ವಾಮೀಜಿ ಈ ಪ್ರಕರಣದಲ್ಲಿ ಅಥವಾ ಈ ಷಡ್ಯಂತ್ರದಲ್ಲಿ ಯಾವ ರೀತಿಯಾಗಿ ಪಾಲುದಾರ ಅನ್ನೋದರ ಬಗ್ಗೆ ಚಿನ್ನಯ್ಯ ಉಲ್ಲೇಖಿಸಿದಾರಂತೆ. ಆ ಸ್ವಾಮೀಜಿ ಬಳಿ ಕರ್ಕೊಂಡು ಹೋಗಿದ್ದ ಗಿರೀಶ್ ಮಠಣ್ಣವರ್, ಆ ಸ್ವಾಮೀಜಿಯ ಬಳಿ ನನ್ನನ್ನ ಕರ್ಕೊಂಡು ಹೋಗಿದ್ದು ಗಿರೀಶ್ ಮಠಣ್ಣವರ್ ಅಂತ ಹೇಳಿ ಈ ಬುರುಡೆ ಚಿನ್ನಯ್ಯ ಉಲ್ಲೇಖ ಮಾಡಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಮಠಕ್ಕೆ ಕರ್ಕೊಂಡು ಹೋಗಿದ್ದು ಮಠಣ್ಣವರ್. ಆ ಆಶ್ರಮದಲ್ಲಿ ಬುರುಡೆ ಚಿನ್ನಯ್ಯಗೆ ಆ ಸ್ವಾಮೀಜಿ ಹೂ ಕೊಟ್ಟಿದ್ರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿನ್ನೆ ಇಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಓಪನ್ ಆಗಿರೋದು ಈ ಪ್ರಕರಣ ಈಗ. ಸೊ ಆ ನಿಟ್ಟಿನಲ್ಲಿ ಒಬ್ಬ ಸ್ವಾಮೀಜಿ ಪಾತ್ರವೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಇಲ್ಲಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂತ ಹೇಳಿ. ಅದರಲ್ಲಿ ಎಲ್ಲೋ ಇದ್ದಂಥ ವ್ಯಕ್ತಿ ಚಿನ್ನಯ್ಯ, ಆತನನ್ನು ಕರ್ಕೊಂಡು ಬಂದು
ಸುಳ್ಳು ಸಾಕ್ಷಿ ಹೇಳು ಅನ್ನೋ ನಿಟ್ಟಿನಲ್ಲೆಲ್ಲ ಹೇಳಿಸ್ತಿದ್ದಾರೆ. ಈ ರೀತಿಯಾಗೆಲ್ಲ ಚರ್ಚೆ ಆಗ್ತಾ ಇದೆ. ಜೊತೆಗೆ ಆತನೂ ಕೂಡ ಪೊಲೀಸರ ಎದುರು ಆ ರೀತಿಯಾದಂಥ ಹೇಳಿಕೆ ಕೂಡ ಕೊಟ್ಟಿದ್ದಾನೆ. ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, 50 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ನಿನಗೆ, ಸೊ ಈ ರೀತಿಯಾಗಿ ಆ್ಯಕ್ಟ್ ಮಾಡು ಅಂತೆಲ್ಲ ಹೇಳಿದ್ರಂತೆ. ಸೊ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಈಗ ಈ ಒಂದು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಸರುಗಳ ನಡುವೆ ಒಬ್ಬ ಸ್ವಾಮೀಜಿ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಏನು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಹೆಸರು ಅದಕ್ಕೆ ಮಸಿ ಬಳಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬುಡೆ ಗ್ಯಾಂಗು ಸಾಕಷ್ಟು ಪಾತ್ರಗಳನ್ನ ಕ್ರಿಯೇಟ್ ಮಾಡಿದ್ರು. ಇಲ್ಲದೆ ಇರ್ತಕ್ಕಂಥ ಸುಳ್ಳನ್ನ ಸತ್ಯ ಅನ್ನೋ ರೀತಿಯಾಗಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟು ಈ ಒಂದು ಧರ್ಮಸ್ಥಳ ಅಲ್ಲಿರ್ತಕ್ಕಂಥ ಧರ್ಮದಕ್ಷರಾದಂತ ವೀರೇಂದ್ರ ಹೆಗ್ಗಡೆ ಅವರನ್ನ ಜೈಲಿಗೆ ಕಳಿಸೋದಕ್ಕೆ ಬರೋಬ್ಬರಿ 200 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದ್ರು. ಈ ಒಂದು ಕೃತ್ಯದ ಹಿನ್ನೆಲೆಯಲ್ಲಿ ಎಲ್ಲೋ ಇದ್ದಂತ ಚಿನ್ನಯ್ಯ ಅವರನ್ನ ಅದೇ ಗಿರೀಶ್ ಮಟ್ಟಣ್ಣನವರು ತಿಮ್ರೋಡಿ ಅವರು ಕರ್ಕೊಂಡ್ಬರ್ತಾರೆ. ತಿಂಗಳಗಟ್ಟೆ ಅದನಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಆದ್ರೆ ತಾನು ದೂರು ಕೊಡೋದು ಅಂದ್ರೆ ಬುರುಡೆ ನಾನು ಶವಳನ್ನು ಊತಿಟ್ಟಿದ್ದೇನೆ, ಅದಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನ ಕೈಗೊಳ್ಬೇಕು ನಿಟ್ಟಿನಲ್ಲಿ ಪೊಲೀಸರಿಗೆ ದೂರು ಕೊಡೋದಕ್ಕಿಂತ ಮುಂಚಿತವಾಗಿ ಇವರು ಪ್ಲಾನ್ ಅನ್ನ ಮಾಡ್ತಾರೆ. ಆ ಪ್ಲಾನ್ ಅನ್ನ ಸಕಾರಾತ್ಮಕವಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬ ಸ್ವಾಮೀಜಿಯ ಆಶೀರ್ವಾದವನ್ನ ಸಹ ಪಡೆದಿದ್ದಾರೆ ಅಂತಕ್ಕಂಥದನ್ನ ಇದೇ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಿಟ್ ಅರ್ಜಿಯಲ್ಲಿ ಇರ್ತಕ್ಕಂಥ ಸುಮಾರು 37 ಅಂಶಗಳಲ್ಲಿ 17ನೇ ಪಾಯಿಂಟ್ ಅಲ್ಲಿ ಯಾವ ಸ್ವಾಮೀಜಿ ಯಾವ ಆಶ್ರಮ ಅನ್ನೋ ಒಂದು ಮಾಹಿತಿಯನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಹುದೊಡ್ಡ ಆಶ್ರಮ. ಸಾಕಷ್ಟು ಉದ್ಯಮಿಗಳಿಗಿರ್ಬೋದು, ರಾಜಕಾರಣಿಗಳಿಗೆ ಎಲ್ಲರಿಗೂ ಪ್ರಭಾವಿಯಾಗಿರ್ತಕ್ಕಂಥ ಆ ಸ್ವಾಮೀಜಿ ಬಳಿ ಹೋಗ್ತಕ್ಕಂಥ ಈ ಬುರುಡೆ ಗ್ಯಾಂಗು ಮೊದಲಿಗೆ ಚಿನ್ನಯ್ಯ ಅವರನ್ನ ಪರಿಚಯ ಮಾಡ್ಕೊಡ್ತಾರೆ. ಆ ಚಿನ್ನಯ್ಯನನ್ನ ನೋಡಿದಂತಹ ಸ್ವಾಮೀಜಿ ಒಂದು ಹೂವನ್ನ ತೆಗೆದುಕೊಂಡು ಅದಕ್ಕೆ ವಿಧಿವಿಜ್ಞಾನ ಪ್ರಕಾರ ಒಂದು ಪೂಜೆಯನ್ನ ಮಾಡಿ ಪ್ರಸಾದ ರೂಪದಲ್ಲಿ ಚಿನ್ನಯ್ಯನಿಗೆ ಕೊಡ್ತಾರೆ. ನೀನು ಹೋಗೋ ಕೆಲಸ ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಬಳಿಕ ಅಲ್ಲೇ ಅವರ ಮುಂದೆಯೇ ಒಂದು ಫೋನ್ ಅಲ್ಲಿ ಕೆಲವೊಂದು ಅಧಿಕಾರಿಗಳು, ಅದರಲ್ಲೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಕ್ಕಂಥ ಸ್ವಾಮೀಜಿಯವರು ಈ ಚಿನ್ನಯ್ಯ ಅವರು ದೂರನ್ನ ಕೊಡ್ತಾ ಇದ್ದಾರೆ, ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿರ್ತಾರೆ. ಆ ಪ್ರಕಾರ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆಲ ಹಿರಿಯ ಅಧಿಕಾರಿಗಳನ್ನ ಬಳಸಿಕೊಂಡು ಮಂಗಳೂರು ಪೊಲೀಸ್ ಆಯುಕ್ತರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ಸ್ವಾಮೀಜಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ತನ್ನ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿಂದ ಅಂದ್ರೆ ಸ್ವಾಮೀಜಿಯವರ ಸೂಚನೆ ಮೇರೆಗೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿ ಮಾಡೋದಕ್ಕೆ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ, ಯೂಟ್ಯೂಬರ್ ಆದಂತ ಸಮೀರು, ಜೊತೆಗೆ ಇನ್ನೊಬ್ಬ ಯೂಟ್ಯೂಬರ್ ಆದಂತ ಭರತ್, ಇವರೆಲ್ಲರೂ ಸಹ ಮಂಗಳೂರು ಕಮಿಷನರ್ ಭೇಟಿಗೆ ಹೋಗೋಣ ಅಂತ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಚಿನ್ನಯ್ಯನನ್ನ ಮಂಗಳೂರು ಕಮಿಷನರ್ ಭೇಟಿಗೆ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿರ್ತಕ್ಕಂಥ ಮಂಗಳೂರಿನ ಟೌನ್ ನಲ್ಲಿ ಇರ್ತಕ್ಕಂಥ ಕೆನರಾ ಕ್ಲಬ್ ಅಂತ ಒಂದು ಲಾಡ್ಜ್ ಇದೆ. ಆ ಲಾಡ್ಜ್ ನ ಒಂದು ರೂಮ್ ನಲ್ಲಿ ಇಟ್ಟು ಬಳಿಕ ತಾವು ಒಂದು ಮೆಸೇಜ್ ಅನ್ನ ಕೊಡ್ತೀವಿ, ಮುಂದಿನ ಪ್ಲಾನ್ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಅವರೆಲ್ಲರೂ ಹೊರಟೋಗ್ತಾರೆ. ಹಾಗಾದ್ರೆ ಇಲ್ಲಿ ಗಮನಿಸಬಹುದು, ಈ ಒಂದು ಷಡ್ಯಂತ್ರ ಹಿನ್ನೆಲೆಯಲ್ಲಿ ಹಿಂದೆ ಈ ಕೇವಲ ನಟ ಪ್ರಕಾಶ್ ರಾಜು ಇಲ್ಲ, ಬೇರೆ ಬೇರೆ ಅಲ್ಲಿನ ಸ್ಥಳೀಯ ಲೀಡರ್ಸು ಇಲ್ಲ, ಏನು ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡ್ತಾ ಇದ್ರು ಧರ್ಮಸ್ಥಳದ ವಿರುದ್ಧ ಆ ನಾಯಕರು ಅಲ್ಲದೆ ಬೇರೆ ಬೇರೆ ಪ್ರಭಾವಿ ಸ್ವಾಮೀಜಿಗಳು ಸಹ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಸೋದಕ್ಕೆ, ಅದಕ್ಕಿದ್ದಂತ ಖ್ಯಾತಿಗೆ ಕುಖ್ಯಾತಿಯನ್ನ ತರೋದಕ್ಕೆ ಈ ಒಂದು 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನಿದೆ ಅದರಲ್ಲಿ ಕೈ ಜೋಡಿಸಿದ್ರು ಅನ್ನೋದು ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸರ್ಕಾರಕ್ಕೆ ಮತ್ತೆ SITಗೆ ನೋಟಿಸ್ ಕೊಟ್ಟಿದೆ. SIT ಅಧಿಕಾರಿಗಳು ಸ್ವಾಮೀಜಿ ಅವರನ್ನ ವಿಚಾರಣೆ ಒಳಪಡಿಸಿದ್ರ, ಅವರಿಂದ ಏನಾದ್ರು ಮಾಹಿತಿ ಕಲೆ ಹಾಕಿದ್ರ ಅನ್ನೋದು ಈಗ ಏನು ರಾಜ್ಯ ಸರ್ಕಾರ ಇದೇ ಜೂನ್ 29 ತಾರೀಕಿಗೆ ವಿಚಾರಣೆ ಇದೆ ಅವತ್ತು ಸಲ್ಲಿಸ್ತಕ್ಕಂಥ ಒಂದು ಅಫಿಡೇವಿಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.